ಶ್ರೀ ಗುರುಚೈತ್ರೆ. ಈ ಶ್ರೀ ಗುರುಚೈತ್ರೆಯ ಅಧ್ಯಾಯ ಸಾರದಲ್ಲಿ ಶ್ರೀ ದತ್ತಾವತಾರ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಅವತಾರ, ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿ ಮಹಾರಾಜರ ಅವತಾರ ಹಾಗೂ ಚೈತ್ರೆ ಹಾಗೂ ಅದರ ಲಾಭಗಳ ಕುರಿತು ಈ ಶ್ರೀ ಗುರುಚೈತ್ರೆಯಲ್ಲಿ ವಿವರಣೆ ಇದೆ. ಈ ಶ್ರೀ ಗುರುಚೈತ್ರೆಯಲ್ಲಿ ಸಂಕ್ಷಿಪ್ತವಾಗಿ ಅವರ ಚರಿತ್ರೆಯ ಅಧ್ಯಾಯಗಳ ಸಾರವನ್ನು ನಿರೂಪಿಸಲಾಗಿದೆ. ಯಾವ ಸ್ಥಳದಲ್ಲಿ ನನ್ನ ಮನಸ್ಸು ಹೋಗುತ್ತದೆಯೋ ಆಯಾ ಸ್ಥಳದಲ್ಲಿ ಶ್ರೀ ಸದ್ಗುರು ರೂಪ ನಿನ್ನದು. ನಾನು ಇಡುವ ಹಣೆಯ ಅಥವಾ ಮಸ್ತಕದ ಸ್ಥಳದಲ್ಲಿ ನನ್ನ ಸದ್ಗುರುವಿನ ಶ್ರೀ ದತ್ತಾತ್ರೇಯ ಪಾದ ಕಮಲಗಳು ಎರಡು. ಶ್ರೀ ಗುರುಚರಿತ್ರೆ ಶ್ರೀ ಪರಮಪೂಜ್ಯ ಶ್ರೀ ವಾಸುದೇವಾನಂದ ಸರಸ್ವತಿ ಟೆಂಬೆಸ್ವಾಮಿ ಮಹಾರಾಜರು ವಿರಚಿತ ಶ್ರೀ ದತ್ತಭಾವ ಸುಧಾರಸ ಸ್ತೋತ್ರದಲ್ಲಿನ ಶ್ಲೋಕ 53ರಿಂದ 104ರಲ್ಲಿನ ಶ್ರೀ ಗುರುಚರಿತ್ರೆಯ 51 ಅಧ್ಯಾಯಗಳ ಸಾರ ಅಡಗಿದೆ. ಆ ಅಧ್ಯಾಯಗಳ ಸಾರ ಮತ್ತು ಸ್ತೋತ್ರಗಳನ್ನು ಈ ಕೆಳಗಿನಂತೆ ನಾವು ನೋಡೋಣ. ಅಧ್ಯಾಯ 1 ಸ್ತೋತ್ರ. ನಾಮಧಾರಕ ಭಕ್ತಾಯ ನಿರ್ವಿಣ್ಯಾಯ ದರ್ಶಯತ್ ತುಷ್ಟ ಸ್ತುತ್ಯ ಸ್ವರೂಪ ಸ ಶ್ರೀ ದತ್ತ ಶರಣಂ ಮಮ. ಅರ್ಥ: ಶ್ರೀ ಗುರು ದರ್ಶನ ಆಗದೇ ಇದ್ದುದರಿಂದ ಅತ್ಯಂತ ನಿರಾಶಾಭಾವದಿಂದ ಅಥವಾ ನಿರಾಶೆಯನ್ನು ಹೊಂದಿದ ಸರಸ್ವತಿ ಗಂಗಾಧರ ನಾಮಕದಾರನು ಅವನ ಸ್ತುತಿಗೆ ಸಂತೋಷ ಹೊಂದಿ ಅವನಿಗೆ ತನ್ನ ಪ್ರತ್ಯಕ್ಷ ಸ್ವರೂಪ ದರ್ಶನ ತೋರಿಸಿದನು. ಅವನೇ ನನ್ನ ಅಥವಾ ನಮ್ಮ ಶ್ರೀ ದತ್ತ ಪ್ರಭು ನನ್ನ ರಕ್ಷಕನಾಗಿರುವನು.